ಇದೇನಿದು? ರಾಜ ಮಹಾರಾಜರ ಕಾಲದಲ್ಲಿ ಸಾಮಂತ ರಾಜರುಗಳೆಲ್ಲ ಮಹಾರಾಜರಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ರು. ನಮ್ಗೆ ಗೊತ್ತಿದೆ, ಇವತ್ತು ನವ ಪ್ರಜಾಪ್ರಭುತ್ವದಲ್ಲೂ ಕೂಡ, ಅಂದ್ರೆ 1969 70ರಷ್ಟು ಹಿಂದೆನೆ, 60 ವರ್ಷಗಳ ಹಿಂದೆನೆ ರಾಹುಲ್ ಗಾಂಧಿ ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜತ್ವವನ್ನ ರದ್ದುಗೊಳಿಸಿದ್ರು, ರಾಜಧನವನ್ನ ರದ್ದುಗೊಳಿಸಿದ್ರು. ರಾಜತ್ವ ಆವತ್ತೇ ಸ್ವಾತಂತ್ರ್ಯ ಬಂದಾಗ್ಲೇ ರದ್ದಾಗಿತ್ತು. ಆದ್ರೂ ಕೂಡ ಮಾಜಿ ರಾಜ ಮಹಾರಾಜರುಗಳಿಗೆ ನೀಡ್ತಾ ಇದ್ದ ರಾಜಧನವನ್ನು ರದ್ದುಗೊಳಿಸಿದಾಗ ಆ ರಾಜ ಮಹಾರಾಜರುಗಳ ಸಾಮ್ರಾಜ್ಯಗಳು ತಮ್ಮ ಅಂತ್ಯ ಕಂಡಿದ್ವು. ಆದರೆ ನವ ಪ್ರಜಾಪ್ರಭುತ್ವದಲ್ಲೂ ಕೂಡ ನವರಾಜ ಮಹಾರಾಜರುಗಳು ತಲೆ ಎತ್ತಿರೋದು ಏನು ಗುಟ್ಟಲ್ಲ. ಇವತ್ತಿಗೂ ಕೂಡ ರಾಷ್ಟ್ರೀಯ ಪಕ್ಷವಾಗ್ಲಿ ರಾಜ್ಯ ಪಕ್ಷವಾಗ್ಲಿ ಆಗಾಗ್ಗೆ ಆಯಾ ಪಕ್ಷದ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಪಕ್ಷದ ಹೈಕಮಾಂಡ್ಗೆ ಕಪ್ಪು ಕಾಣಿಕೆ ಸಲ್ಲಿಸ್ತಾ ಇರ್ತಾರೆ ಅಂತ ಜನರು ಆಡ್ಕೊಳ್ತಾ ಇರ್ತಾರೆ, ಊಹಾಪೋಹಗಳಷ್ಟೇ. ಯಾಕಂತಂದ್ರೆ ಒಂದು ರಾಜಕೀಯ ಪಕ್ಷಗಳನ್ನು ನಿರ್ವಹಿಸೋದು ಹುಡುಗಾಟದ ಮಾತಲ್ಲ. ನಾವು ಎಷ್ಟೇ ಹಣದ ಬಗ್ಗೆ ಒಂಥರ ಮಡಿವಂತಿಕೆಯಿಂದ ಮಾತಾಡಿದ್ರು ಕೂಡ ಹಣವಿಲ್ಲದೆ ರಾಜಕಾರಣವಿಲ್ಲ, ಜನವಿಲ್ಲದೆ ಜನತಂತ್ರವಿಲ್ಲ, ಆದ್ರೆ ಹಣವಿಲ್ಲದೆ ರಾಜಕಾರಣವೂ ಇಲ್ಲ. ಇರ್ಲಿ, ಕಳೆದ ಈಗ 9 ದಿನಗಳ ಹಿಂದೆ, ಅಂದ್ರೆ 17 ಆಗಸ್ಟ್ 2026ರಂದು ಸುಪ್ರೀಂ ಕೋರ್ಟ್ ನಲ್ಲಿ ಕಾಂಗ್ರೆಸ್ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಸಲ್ಲಿಸಿದ ಸ್ಪೆಷಲ್ ಕ್ರಿಮಿನಲ್ ಲೀವ್ ಪಿಟಿಷನ್ ನಂಬರ್ 47,778 by 2026 ಸ್ಪೆಷಲ್ ಕ್ರಿಮಿನಲ್ ಲೀವ್ ಪಿಟಿಷನ್ 47,778/2026 ನ ವಿಚಾರಣೆ ನಡೀತು. ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ 2 ನ್ಯಾಯಮೂರ್ತಿಗಳ 3 ಸದಸ್ಯ ಪೀಠದಲ್ಲಿ ಕೋರ್ಟ್ ಹಾಲ್ ನಂಬರ್ 1 ನಲ್ಲಿ ಈ ವಿಚಾರಣೆ ನಡೀತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರೇ ಇದರ ನೇತೃತ್ವ ವಹಿಸಿದ್ರು. ಅದರ ಪರಿಣಾಮ ಏನಾಯ್ತು, ಅವತ್ತು ನಡೆದ ವಿಚಾರಣೆಯ ಫಲಿತಾಂಶ ಏನು ಅಂತ ವಿವಿಧ ಸುದ್ದಿ ಮಾಧ್ಯಮಗಳಲ್ಲಿ ಬಂದ ಆ ವಾರ್ತೆಯನ್ನು ನೋಡಿ ಆಶ್ಚರ್ಯವಾಯಿತು. ಯಾಕೆಂತಂದ್ರೆ ಪ್ರತಿಯೊಬ್ರು ಕೂಡ ಬಿಗ್ ರಿಲೀಫ್ ಫಾರ್ ರಾಹುಲ್ ಗಾಂಧಿ, ಬಿಗ್ ರಿಲೀಫ್ ಫಾರ್ ರಾಹುಲ್ ಗಾಂಧಿ ಅಂತ ಘೋಷಣೆ ಮಾಡಿಬಿಟ್ಟಿದ್ರು. ಸುದ್ದಿ ವಾಹಿನಿಗಳು ಅಷ್ಟೇ, ಟೆಲಿವಿಷನ್ ನ್ಯೂಸ್ ಚಾನೆಲ್ಗಳಲ್ಲೂ ಅಷ್ಟೇ, ಮರುದಿನದ ದಿನಪತ್ರಿಕೆಗಳಲ್ಲೂ ಅಷ್ಟೇ ರಾಹುಲ್ ಗಾಂಧಿಗೆ ದೊಡ್ಡ ರಿಲೀಫ್ ಅಂತ ಅಂದ್ಬಿಟ್ಟು. ರಿಲೀಫ್ ಸಿಕ್ಕಿರ್ಲೇ ಇಲ್ಲ. ರಾಹುಲ್ ಗಾಂಧಿ ಅವರ ಕೋರಿಕೆ ಏನಿತ್ತು ಅಂತಂದ್ರೆ, ನನ್ನನ್ನ ಪ್ರತಿವಾದಿಯನ್ನೇ ಮಾಡಿದೇನೆ ಆ ಲಖನೌ ಹೈಕೋರ್ಟ್ನ ವಿಭಾಗೀಯ ಪೀಠ ತನ್ನ ಪಾಡಿಗೆ ತಾನು ನನ್ನ ಖಾಸಗಿ ಬದುಕಿಗೆ ಸಂಬಂಧಪಟ್ಟಂತೆ, ನನ್ನ ಆಸ್ತಿ ಆದಾಯಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದ ರೀತಿಯಲ್ಲಿ ಒಂದು ವಿಚಾರಣೆ ನಡೆಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಅವತ್ತು ಆ ಪ್ರಕರಣದ ಹೆಸರು ಶೀರ್ಷಿಕೆಯಲ್ಲೇನೆ ರಾಹುಲ್ ಗಾಂಧಿ ವರ್ಸಸ್ ಶಿಶಿರ್ ವಿಘ್ನೇಶ್ ಅಂಡ್ ಅದರ್ಸ್ ಅಂತಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಲಾದ ಆ ಕ್ರಿಮಿನಲ್ ಲೀವ್ ಪಿಟಿಷನ್, ಸ್ಪೆಷಲ್ ಕ್ರಿಮಿನಲ್ ಲೀವ್ ಪಿಟಿಷನ್ ಏನಿತ್ತು, ಅದರಲ್ಲಿ ಅರ್ಜಿದಾರ ರಾಹುಲ್ ಗಾಂಧಿ, ಪ್ರತಿವಾದಿ ಶಿಶಿರ್ ವಿಘ್ನೇಶ್ ಮತ್ತು ಇತರರು. ಆ ಇತರರು ಅಂದ್ರೆ ವ್ಯಕ್ತಿಗಳೇ ಅಲ್ಲ, ತಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸರ್ಕಾರದ 10 ವಿವಿಧ ಇಲಾಖೆಗಳು, ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ 10 ವಿವಿಧ ಇಲಾಖೆಗಳು ಮತ್ತು ಅದರಲ್ಲಿ ಈ ತನಿಖಾ ಸಂಸ್ಥೆಗಳು, ಭಾರತ ಸರ್ಕಾರದ ಅಡಿಯಲ್ಲಿರೋ ತನಿಖಾ ಸಂಸ್ಥೆಗಳಾಗಿರೋ ಇನ್ಕಮ್ ಟ್ಯಾಕ್ಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಮತ್ತು ಫ್ರಾಡ್ ಇನ್ವೆಸ್ಟಿಗೇಷನ್ ಆರ್ಗನೈಸೇಷನ್ ಸೇರಿದಂತೆ ಒಟ್ಟು 10 ಇಲಾಖೆಗಳು ಕೂಡ ಇದ್ವು. ಶಿಶಿರ್ ವಿಘ್ನೇಶ್ ಮುಖ್ಯ ಅರ್ಜಿದಾರ ಮಾತ್ರ. ಸೊ ರಾಹುಲ್ ಗಾಂಧಿ ಅವರ ಪರವಾಗಿ ಅವತ್ತು ಹಾಜರಾಗಿದ್ದು ಪ್ರಖ್ಯಾತ ನ್ಯಾಯವಾದಿ ಕಪಿಲ್ ಸಿಬಲ್ ಮೊದಲು ಕಾಂಗ್ರೆಸ್ಗರಾಗಿದ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಈ ರಾಷ್ಟ್ರದ ಕಾನೂನು ಸಚಿವರಾಗಿದ್ರು. ಅದಾದ ನಂತರ ಕಾಂಗ್ರೆಸ್ ತೊರೆದು ಬಿಟ್ಟು ಸಮಾಜವಾದಿ ಪಕ್ಷದಿಂದ ರಾಜ್ಯಸಭೆಯ ಸದಸ್ಯರಾಗಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ. ಕಪಿಲ್ ಸಿಬಲ್ ಮಾತ್ರವೇ ಅಲ್ಲ, RS ಚೀಮಾ, ಮತ್ತೊಬ್ಬ ಹಿರಿಯ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಚೀಮಾ ಅವರು ಕೂಡ ಇದ್ರು. ಇವರಿಗೆ ಸಹಾಯಕ್ಕೆ ಇನ್ನೂ 12 ಜನ ವಕೀಲರುಗಳು ಆ ಪ್ರಕರಣದಲ್ಲಿದ್ರು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಹಿರಿಯ ನ್ಯಾಯಮೂರ್ತಿಗಳಾದ ಜಯಮಾಲಾ ಮತ್ತು ವಿ ಮೋಹನ, ಈ 3 ಸದಸ್ಯ ಪೀಠದ ಎದುರಿಗೆ ರಾಹುಲ್ ಗಾಂಧಿ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಕಾರಣ, ತಮ್ಮನ್ನು ಪ್ರತಿವಾದಿಯನ್ನೇ ಹಾಗೆ ಮಾಡ್ದೇನೆ ಲಖನೌ ವಿಭಾಗೀಯ ಪೀಠ ಈ ಶಿಶಿರ್ ವಿಘ್ನೇಶ್ ಸಲ್ಲಿಸಿದ ಕ್ರಿಮಿನಲ್ ಮಿಸ್ಲೇನಿಯಸ್ ಪಿಟಿಷನ್ ನಂಬರ್ 4180 by 2026 ಅದರ ವಿಚಾರಣೆಯನ್ನು ಶುರು ಮಾಡಿಬಿಟ್ಟಿದೆ. ನನಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಾಗ್ತಾ ಇಲ್ಲ. ಇದೊಂದು ವಿಚಿತ್ರವಾದ ಪ್ರಕರಣ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರ ಪರವಾಗಿ ಹಾಜರಾದ ಕಪಿಲ್ ಸಿಬಲ್ ಕೋರ್ಟ್ ನಲ್ಲಿ ತಮ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ಇದೇನಿದು ಇನ್ ಕ್ಯಾಮರಾ ಹಿಯರಿಂಗ್ ಮತ್ತು ಸೀಲ್ಡ್ ಕವರ್ ಪ್ರೊಸೀಡಿಂಗ್ಸ್? ಇದು ಸ್ವತಂತ್ರ ಭಾರತದ ನ್ಯಾಯಾಂಗೀಯ ಚರಿತ್ರೆಯಲ್ಲಿ ಇಂಥದ್ದನ್ನು ನಾವು ಕೇಳೇ ಇಲ್ಲ. ಇದೇನಿದು ಇನ್ ಕ್ಯಾಮರಾ ಹಿಯರಿಂಗ್ ಮತ್ತು ಸೀಲ್ಡ್ ಕವರ್ ಪ್ರೊಸೀಡಿಂಗ್ಸ್? ಹೌದು, ಲಕ್ನೋನ ವಿಭಾಗೀಯ ಪೀಠದಲ್ಲಿದ್ದ ನ್ಯಾಯಮೂರ್ತಿಗಳು ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಬ್ರಿಜ್ರಾಜ್ ಸಿಂಗ್ ಅವರುಗಳು ಇಲ್ಲಿ ಸಂಭಾವ್ಯ ಆರೋಪಿ
ಆರೋಪಿಯ ಗೌರವ, ಘನತೆ ಮತ್ತು ಅವರ ಖಾಸಗಿತನ ರಕ್ಷಣೆಗೋಸ್ಕರವೇ ಇನ್ ಕ್ಯಾಮ್ರಾ ಹಿಯರಿಂಗ್ ಮಾಡಬೇಕಾಯ್ತು. ಈ ಪ್ರಕರಣ ಸೂಕ್ಷ್ಮಾತಿ ಸೂಕ್ಷ್ಮ ಆರೋಪಗಳನ್ನು ಹೊಂದಿರೋದ್ರಿಂದ ರಾಷ್ಟ್ರದ ಅತ್ಯಂತ ಪ್ರತಿಷ್ಠಿತ ರಾಜಕೀಯ ನಾಯಕರೊಬ್ಬರ ಪರಿವಾರಕ್ಕೆ ಸಂಬಂಧಪಟ್ಟಿದ್ದು, ವ್ಯಕ್ತಿಗತ ಮತ್ತು ಪರಿವಾರಕ್ಕೆ ಸಂಬಂಧಪಟ್ಟ ಪ್ರಕರಣವಾಗಿರೋದ್ರಿಂದ ಗೌಪ್ಯ ವಿಚಾರಣೆ ನಡೆಸಬೇಕಾಯ್ತು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನ, ಅದರಲ್ಲೂ ಅರ್ಜಿದಾರ ಶಿಶಿರ್ ವಿಘ್ನೇಶ್ ಸಲ್ಲಿಸಿದ ಪಿಟಿಷನ್ ಅನ್ನು ಕೂಡ ಸೀಲ್ಡ್ ಕವರ್ ನಲ್ಲಿ ರಕ್ಷಿಸಿಡಬೇಕು ಅಂತ ಆದೇಶ ಕೊಟ್ಟಿದ್ರು. ಯಾವ ಅಂಶವೂ ಕೂಡ ಈ ಆರೋಪಗಳು ಖಚಿತವಾಗದೇನೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಇದೆ ಅನ್ನೋದು ಖಚಿತ ಆಗೋವರೆಗೂ ಕೂಡ ಬಹಿರಂಗಗೊಳ್ಳೋ ಹಾಗಿಲ್ಲ, ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವ ಹಾಗಿಲ್ಲ ಅಂತ ಕಟ್ಟಪ್ಪಣೆ ಮಾಡಿದ್ರಿಂದನೇ ಆಗ ರಹಸ್ಯ ವಿಚಾರಣೆ ಮತ್ತು ಗೌಪ್ಯತಾ ಪಾಲನೆ ನಡೆದಿತ್ತು. ಆದ್ರೆ ಅದನ್ನೇ ಕಪಿಲ್ ಸಿಬಲ್ರಂತ ಅನುಭವಿ ಹಿರಿಯ ನ್ಯಾಯವಾದಿ ಆಶ್ಚರ್ಯ ವ್ಯಕ್ತಪಡಿಸ್ಬಿಟ್ರು. ಇದೇನಿದು ಇನ್ ಕ್ಯಾಮ್ರಾ ಹಿಯರಿಂಗ್ ಮತ್ತು ಸೀಲ್ಡ್ ಕವರ್ ಪ್ರೊಸೀಡಿಂಗ್ಸ್ ಅಂತ. ಇರ್ಲಿ, ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡ್ತು? ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರು ರಿಲೀಫ್ ಕೊಡ್ತಾ? ದೂರುದಾರ ಶಿಶಿರ್ ವಿಘ್ನೇಶ್ ಮಾಡಿದ ಆರೋಪಗಳಿಗೆ ಸಂಬಂಧಪಟ್ಟಂತೆ ವಿವಿಧ ತನಿಖಾ ಸಂಸ್ಥೆಗಳು ತಮ್ಮ ತನಿಖೆಗಳನ್ನ ನಿಲ್ಲಿಸ್ಬಿಡ್ಬೇಕಂತ ಏನಾದ್ರು ಹೇಳಿದ್ರ? ಇಡಿ, ಸಿಬಿಐ ಮತ್ತು ಇನ್ಕಮ್ ಟ್ಯಾಕ್ಸ್, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಹಾಗೂ ಭಾರತ ಸರ್ಕಾರದ ಇತರ ಆರ್ಥಿಕ ಇಲಾಖೆಗಳು ತನಿಖೆಯನ್ನ ನಿಲ್ಲಿಸಿ ಅಂತ ಹೇಳಿಲ್ಲ. ತನಿಖೆ ನಡೆಸಿ, ತನಿಖೆ ಮುಂದುವರಿಸಿ, ಆದ್ರೆ ಯಾವುದೇ ವರದಿಯನ್ನು ಬಹಿರಂಗಗೊಳಿಸಬೇಡಿ, ಯಾವುದೇ ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸ್ಬಿಟ್ಟು ಬಹಿರಂಗಗೊಳಿಸಬೇಡಿ ಅಂತ ಅಷ್ಟೇ ಹೇಳಿದ್ರೆ ಹೊರತು ಯಾವುದೇ ರಿಲೀಫ್ ಕೊಡ್ಲಿಲ್ಲ. ಹೀಗಾಗಿ ತನ್ನ ಪಾಡಿಗೆ ತಾವು ಇನ್ಕಮ್ ಟ್ಯಾಕ್ಸ್, ಸಿಬಿಐ, ಇಡಿ, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಮತ್ತಿತರ ಸಂಸ್ಥೆಗಳು ತಮ್ಮ ಪಾಡಿಗೆ ತಾವು ತನಿಖೆಯನ್ನು ಮುಂದುವರಿಸಿವೆ. ಅದಷ್ಟೇ ಅಲ್ಲ, ಪಾರ್ಟಿ ಇನ್ ಪರ್ಸನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ಪ್ರತಿವಾದಿ ನಂಬರ್ 1 ಶಿಶಿರ್ ವಿಘ್ನೇಶ್ಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನ ಇಮೇಲ್ ಮೂಲಕ ಕಳಿಸ್ಬೇಕು ಅಂತ ಕೂಡ ಹೇಳಿದ್ರು ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠ. ಹೀಗಾಗಿ ವೀಕ್ಷಕರಿಗೆಲ್ರಿಗೂ ಸ್ಪಷ್ಟವಾಗಿ ಮನವರಿಕೆ ಆಗಬೇಕು, ಪ್ರಕರಣದ ಮೊದಲನೇ ಹಿಯರಿಂಗ್ ನಲ್ಲಿ ಯಾವುದೇ ರಿಲೀಫ್ ಸಿಗಲಿಲ್ಲ. ಒಂದೇ ಏನು ಅಂತಂದ್ರೆ, ಆಗಸ್ಟ್ 20ರಂದು ನಿಗದಿಯಾಗಿದ್ದ ಲಖನೌ ವಿಭಾಗೀಯ ಪೀಠದ ವಿಚಾರಣೆಯನ್ನ ಸದ್ಯಕ್ಕೆ ಮುಂದೂಡಿ ಅಂತ ಹೇಳಿದ್ರೆ ಹೊರತು ಸ್ಟೇ ಆರ್ಡರ್ ಕೊಡ್ಲಿಲ್ಲ. ಅವ್ರು ಬಯಸಿದ್ದೆ ಸ್ಟೇ ಆರ್ಡರ್. ಲಖನೌ ವಿಭಾಗೀಯ ಪೀಠ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಣೆ ನಡೆಸದಂತೆ ಸ್ಟೇ ಆರ್ಡರ್ ಕೊಡಿ ಅಂತ ಕೇಳಿದ್ರು, ಸ್ಟೇ ಆರ್ಡರ್ ಕೊಡ್ಲಿಲ್ಲ. ಅದೇ ರೀತಿ ಸಿಬಿಐ ಮತ್ತಿತರ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಸ್ಥಗಿತಗೊಳಿಸಿ ಅಂತ ಯಾವುದೇ ಆದೇಶ ಕೊಡ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ತನಿಖೆ ನಡೆಸ್ಲಿ, ಆದ್ರೆ ತನಿಖಾ ವರದಿಗಳನ್ನ ಬಹಿರಂಗಪಡಿಸಬೇಡಿ ಅಂತ ಅಷ್ಟೇ ಹೇಳಿದ್ರು. ಸೊ ತನಿಖೆ ಮುಂದುವರಿತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಯ ಜಾಡನ್ನು ಹಿಡಿದು ಹೊರಟ ಸಿಬಿಐ ಅಧಿಕಾರಿಗಳಿಗೆ ಒಂದು ಆಶ್ಚರ್ಯಕರ ಸಂಗತಿ ಒಂದು ಬಯಲಾಗಿದೆ. ಅದೇನು ಅಂತಂದ್ರೆ, ಕಳೆದ 2 ತಿಂಗಳ ಅವಧಿಯಲ್ಲಿ ಕರ್ನಾಟಕದಿಂದ ಸುಮಾರು 16,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಹಣ ಸಂಚಾರ ನಡೆದಿದೆ. ಕರ್ನಾಟಕದಿಂದ ದಿಲ್ಲಿ ದರ್ಬಾರ್ಗೆ ಇಲ್ಲಿನ ಒಬ್ಬ ಪ್ರಮುಖ ರಾಜಕಾರಣಿಯಿಂದ ದಿಲ್ಲಿಯ ಪ್ರಮುಖ ರಾಜಕಾರಣಿ ಅಥವಾ ಪ್ರಮುಖ ನಾಯಕರೊಬ್ಬರಿಗೆ 16,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ನಗದು ಹಣ ವರ್ಗಾವಣೆ ಆಗಿದೆ ಅಂತಂದ್ಬಿಟ್ಟು ಯಾರಿರ್ಬೋದು, ಯಾಕಾಗಿರ್ಬೋದು? ಆ ಪ್ರಮಾಣದ ನಗದು ಹಣ ಸಂಗ್ರಹಿಸಿಟ್ಕೊಳ್ಳುವಷ್ಟು ಶಕ್ತಿ ಯಾವ ನಾಯಕನಿಗಿದೆ? ಇದು ಕರ್ನಾಟಕದ ವಿವಿಧ ರಾಜಕಾರಣಿಗಳ ಶಕ್ತಿ ಸಾಮರ್ಥ್ಯಗಳನ್ನು ಗಮನಿಸಿರೋ ಪ್ರಜ್ಞಾವಂತ ನಾಗರಿಕ ಎಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವೇ ಬೇರೆ ಬೇರೆ ತರ ಊಹೆ ಮಾಡ್ಬೋದು. ಸದ್ಯಕ್ಕೆ ಯಾರ ಹೆಸರನ್ನು ಹೇಳುವಂತಿಲ್ಲ, ಆದ್ರೆ ಸುಳಿವು ಸಿಕ್ಕಿರೋದಂತೂ ನಿಜ. ಸಿಬಿಐ ತನಿಖಾಧಿಕಾರಿಗಳು ಈಗಾಗಲೇ ಕರ್ನಾಟಕದ ಮೂಲೆಗಳನ್ನ ಜಾಲಾಡ್ತಾ ಇದ್ದಾರೆ. ಇಲ್ಲಿನ ರಾಜಕೀಯ ಕಾರಿಡಾರ್ಗಳ, ವಿವಿಧ ರಾಜಕೀಯ ಪಕ್ಷಗಳ ಕಾರಿಡಾರ್ಗಳ ಪ್ರತಿಯೊಂದು ಮೂಲೆಯನ್ನು ಕೂಡ ಜಾಲಾಡಿ ಪತ್ತೆ ಮಾಡ್ತಾ ಇದ್ದಾರೆ. ಈ 16,000 ಕೋಟಿ ರೂಪಾಯಿಗಳನ್ನ ಕರ್ನಾಟಕದ ನಾಯಕರಿಗೆ ಸರಬರಾಜು ಮಾಡಿಕೊಟ್ಟವ್ರು ಯಾರು? ಆ ಪ್ರಮಾಣದ ಧನ ಸಂಗ್ರಹಣಕ್ಕೆ ಕಾರಣರಾದ ಮೂಲಗಳು ಯಾವ್ಯಾವು? ಆ ಮೂಲಗಳ ಪತ್ತೆ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿಂದ ಹೊರಟ ಹಣ ಯಾವ ವಾಹನದ ಮೂಲಕ ಅಥವಾ ಯಾವ ವ್ಯಕ್ತಿಗಳ ಮೂಲಕ ದಿಲ್ಲಿವರೆಗೆ ತಲುಪಿತು, ಯಾರ ಖಜಾನೆಗೆ ಸೇರ್ತು, ಇದರ ಬೆನ್ನತ್ತಿದ್ದಾರೆ ಸಿಬಿಐ ತನಿಖಾಧಿಕಾರಿಗಳು. ಇದೊಂದು ಅತ್ಯಂತ ಸ್ವಾರಸ್ಯಕರ ತಿರುವು ಪಡ್ಕೊಂಡ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಡೆಸಿರೋ ವಿಚಾರಣೆಯಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಪತ್ತೆಯಾಗಿರೋದು ಕರ್ನಾಟಕದಿಂದ ದೆಹಲಿಗೆ ಓರ್ವ ನಾಯಕರಿಂದ ಮತ್ತೊಬ್ಬ ನಾಯಕರಿಗೆ ಸುಮಾರು 16,000 ಕೋಟಿಗಳಷ್ಟು ನಗದು ಹಣ ವರ್ಗಾವಣೆಯಾಗಿದೆ. ಸಾಮಾನ್ಯ ನಾಯಕರಿಗೆಲ್ಲ ಈ 16,000 ಕೋಟಿ ಅಂತ ಎಷ್ಟು ಅಂಕಿಗಳು, ಎಷ್ಟು ಶೂನ್ಯಗಳನ್ನ ಅಲ್ಲಿ ನಮೂದಿಸ್ಬೇಕು ಅಂತ ಕೂಡ ಗೊತ್ತಿರಲ್ಲ.
ಈ ಪ್ರಮಾಣದ ಹಣ ನಮ್ಮ ರಾಜಕಾರಣದಲ್ಲಿ ಬಳಕೆ ಆಗೋದ್ರ ಬಗ್ಗೆ ಯಾರಿಗೂ ಅಚ್ಚರಿ ಆಗೋದಿಲ್ಲ. ಯಾಕಂದ್ರೆ ಚುನಾವಣೆಗೆ ಒಬ್ಬೊಬ್ಬ ಅಭ್ಯರ್ಥಿ ಎಷ್ಟು ಕೋಟಿ ಖರ್ಚು ಮಾಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಆಗಿಬಿಟ್ಟಿದೆ. ಬರ್ತಾ ಬರ್ತಾ ರಾಜಕೀಯ ಪಕ್ಷಗಳು ಈ ರೀತಿ ಚುನಾವಣಾ ಪೂರ್ವದಲ್ಲಿ ಹಣ ಹಂಚಿ ಓಟ್ ಖರೀದಿ ಮಾಡೋದ್ರ ಜೊತೆಗೆ ಅಧಿಕಾರಕ್ಕೆ ಬಂದ ಮೇಲೆ ವಿವಿಧ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ಹೇಗೆ ಖರೀದಿಸ್ಬೋದು, ಸರ್ಕಾರದ ಖಜಾನೆಯಿಂದಲೇ ಹಣ ಖರ್ಚು ಮಾಡ್ಬಿಟ್ಟು ಹೇಗೆ ಅವರ ಬುದ್ಧಿ ಮನಸ್ಸುಗಳನ್ನು ವಶೀಕರಣ ಮಾಡ್ಕೊಳ್ಳೋ ಒಂದು ಯೋಜನೆಯನ್ನೇ ತಂದ್ಬಿಟ್ರು. ಅದು ಇವತ್ತು ರಾಷ್ಟ್ರವ್ಯಾಪಿಯಾಗಿ ಪಕ್ಷಾತೀತವಾಗಿ ಮೊದಲು ಅದ್ರ ಬಗ್ಗೆ ಟೀಕಿಸಿದವರು ಕೂಡ ತಮ್ಮದೇ ಪಕ್ಷದ ಸರ್ಕಾರ ಇರೋ ಕಡೆ ಎಲ್ಲ ಅಂಥದೇ ಸ್ಕೀಮ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇರಲಿ, CBI ತನಿಖಾಧಿಕಾರಿಗಳಿಗೆ ಈಗ ಲಭ್ಯವಾಗಿರೋ ಈ ಮಾಹಿತಿ 16,000 ಕೋಟಿ ರೂಪಾಯಿನ ಸಂಚಾರ, ಅದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಜೊತೆಗೆ ಇದಕ್ಕೆ ಕಾರಣರಾಗಿರೋ ವ್ಯಕ್ತಿಗಳು ಅವರ ಆತ್ಮಸಾಕ್ಷಿಗೆ ಗೊತ್ತು ಯಾರು ತಾನು ಯಾಕೆ ಮಾಡ್ಬೇಕಾಯ್ತು, ಎಲ್ಲೆಲ್ಲಿಂದ ಸಂಗ್ರಹಿಸ್ಬೇಕಾಯ್ತು, ಯಾವ ರೀತಿ ಇದನ್ನ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡ್ಬೇಕಾಗಿತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮುಂಬರುವ ದಿನಗಳಲ್ಲಿ ಇದರ ಗುಟ್ಟು ರಟ್ಟಾಗೋ ಒಂದು ಭೀಕರ ಸಾಧ್ಯತೆ ಎದುರಾಗಿದೆ. ಯಾಕಂದ್ರೆ ಈ ಜನತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟರು ಎಲ್ಲ ಪ್ರಜ್ಞಾವಂತ ಮತದಾರರು ಕೂಡ ಬೆಚ್ಚಿ ಬೀಳುವಂತಹ ವಹಿವಾಟುಗಳಿವು. ಇವು ನಮ್ಮ ರಾಜಕಾರಣಿಗಳು ಮೇಲ್ನೋಟಕ್ಕೆ ಎಷ್ಟು ಸೀದಾ ಸಾದಾ ಅಂತ ಕಾಣಿಸ್ತಾರೆ. ಇರ್ರಿ, ಅವರೆಲ್ಲ ಇತ್ತೀಚೆಗೆ ಮೊದಲೆಲ್ಲ ಸರಳತೆ, ನಿರಾಡಂಬರತೆ ಮತ್ತು ಪ್ರಾಮಾಣಿಕತೆ ಇವು ಸಾರ್ವಜನಿಕ ಜೀವನದ ಕನಿಷ್ಠ ಮೌಲ್ಯಗಳಾಗಿದ್ವು. ತಮಗೆ ಶ್ರೀಮಂತಿಕೆ ಇದ್ರೂ ಕೂಡ ಶ್ರೀಮಂತಿಕೆಯ ಬಹಿರಂಗ ಪ್ರದರ್ಶನ ಮಾಡ್ಲಿಕ್ಕೆ ಹಿಂದೇಟಾಗ್ತಾ ಇದ್ರು. ಅದು ನೆಹರು ಯುಗದಲ್ಲಾಗಿರ್ಬೋದು, ಸ್ವಲ್ಪ ಕಾಲ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಹಿಂದೇಟ್ ಹಾಕ್ತಾ ಇದ್ರು. ಈಗ ಹಾಗಿಲ್ಲ. ತಮ್ಮ ಶ್ರೀಮಂತಿಕೆಯ ಬಹಿರಂಗ ನಗ್ನ ಪ್ರದರ್ಶನ ಅಷ್ಟೇ ಅಲ್ಲ, ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ನಾಮಪತ್ರ ಸಲ್ಲಿಸುವಾಗ್ಲೂ ಕೂಡ ಯಾವುದೇ ಸಂಕೋಚವಿಲ್ದೇನೆ ನಂದು 1,500 ಕೋಟಿ, ನಂದು 2,000 ಕೋಟಿ ಸಂಪತ್ತು ಅಂತ ಮುಚ್ಚು ಮರೆ ಇಲ್ಲದೆ ತಮ್ಮ ಘೋಷಿತ ಆದಾಯದ ಬಹಿರಂಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತಿನ ನಮ್ಮ ನಾಯಕರುಗಳು. ಇದರ ಮಧ್ಯೆ ಇದೊಂದು ವಿಚಿತ್ರ ಪ್ರಕರಣದಲ್ಲಿ, ಯಾವುದೋ ಪ್ರಕರಣದ ತನಿಖೆ ಕೈ ಹಾಕಿದ CBI ಅಧಿಕಾರಿಗಳಿಗೆ 16,000 ಕೋಟಿ ರೂಪಾಯಿಗಳ ಈ ಮಾಹಿತಿ ಒಂದು ದೊಡ್ಡ ಕುತೂಹಲವನ್ನು ಬಿಡಿಸಿದೆ. ಇದಕ್ಕೆ ಸಂಬಂಧಪಟ್ಟವ್ರನ್ನ ಆಗ್ಲೇ ವಿಚಾರಣೆ ನಡೆಸಿದ್ದಾರೆ ಅಂತ ಕೂಡ ಗೊತ್ತು. ಅದ್ರ ಜೊತೆಗೆ ಕೆಲವರ ಬಂಧನ ಕೂಡ ಮಾಡೋ ಪ್ರಯತ್ನ ನಡೆದಿದೆ. ಆ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಕೂಡ ಇವತ್ತು ಹೊಸದಿಗಂತದ ವೀಕ್ಷಕರ ಮೂಲಕ ನಾವು ಹೇಳಲೇಬೇಕಾಗಿ ಬಂದಿದೆ. ಇಷ್ಟೇ, ಇದರ ಹೊರತಾಗಿ ಉಳಿದ ಎಲ್ಲ ಮಾಹಿತಿ ಕೂಡ ಗೌಪ್ಯವಾಗಿದೆ, ವ್ಯಕ್ತಿಗಳ ಹೆಸರು ಕೂಡ ಗೌಪ್ಯವಾಗಿದೆ. ಆದ್ರೆ ಈ ನಡೆದಿರೋ ವಹಿವಾಟು ಮಾತ್ರ ಸತ್ಯ ಅನ್ನೋದು ಮಾತ್ರ ನಮ್ಮ ಮನವರಿಕೆ ಆಗಿರೋದ್ರಿಂದ ಹೊಸದಿಗಂತದ ವೀಕ್ಷಕರಿಗೆ ಈ ರಾಹುಲ್ ಗಾಂಧಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಯ ಅಪ್ಡೇಟ್ ಇಷ್ಟು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ಕೇರಳಂ ರಾಜ್ಯದ ನಿವಾಸಿಗಳು, ಕರ್ನಾಟಕ ನಿವಾಸಿಗಳು ಎಲ್ರಿಗೂ ಕೂಡ ಓಣಂ ಹಬ್ಬದ ಶುಭಾಶಯಗಳು. ನಮಸ್ಕಾರ.